ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಮುಖಂಡರು ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲಿನ ಘಟಕದವರು ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕಗಳಿಗೆ ಸಾಮೂಹಿಕವಾಗಿ ರಾಜೀನಾಮೆ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಕೆ ಅಶ್ರಫ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಬಂಟ್ವಾಳದಲ್ಲಿ ನಡೆದಂತಹ ಗಲಾಟೆ ಅಂದರೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಸಮುದಾಯದವರಿಗೆ ರಕ್ಷಣೆ ಇಲ್ಲ, ನಮ್ಮದೇ ಸರ್ಕಾರ ಇದ್ದರೂ ಕೂಡ ನಮ್ಮನ್ನು ರಕ್ಷಿಸುತ್ತಿಲ್ಲ, ನಾವ್ಯಾಕೆ ಅಧಿಕಾರದಲ್ಲಿ ಇರಬೇಕು, ನಾವ್ಯಾಕೆ ಬೇರೆ ಬೇರೆ ಘಟಕಗಳಿಗೆ ಅಧ್ಯಕ್ಷರಾಗಿರಬೇಕು ಅಂತ ತೀರ್ಮಾನ ತಗೊಂಡು ಅವರೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಕ್ಷ ಮತ್ತು ರಾಜಕೀಯವನ್ನು ಹೊರತುಪಡಿಸಿ ನೋಡಬೇಕು ಅಂತ ನಾನು ಹೇಳೋದು ಅಂಥ ವಿಚಾರಗಳನ್ನು. ಯಾವುದೇ ಪಕ್ಷ ಅಧಿಕಾರದಲ್ಲಿರಲಿ ರಾಜಕೀಯವನ್ನು ತರಬಾರ್ದು. ತಮ್ಮ ಸ್ವಾರ್ಥಕ್ಕೆ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಇಂಥ ಘಟನೆಗಳಿಗೆ ಪ್ರಚೋದನೆ ಕೊಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ಖಂಡಿತ ಯಾರೂ ಕೂಡ ಸಹಿಸಲ್ಲ. ಹಂಗಾಗಬಾರ್ದು. ಈಗ ಕೆಲವು ದೃಶ್ಯಗಳು ಲಭ್ಯ ಆಗಿದೆ, ಇರಲಿ, ಅದಕ್ಕೇನು ಪೂರಕವಾದಂತಹ ಕ್ರಮ ತಗೋಬೇಕು, ಪೊಲೀಸರು ಕ್ರಮ ತಗೋತಾರೆ, ಇಲ್ಲ ಅಂತಲ್ಲ. ಒಂದು ಕಡೆ ದಾಂಧಲೆ ಎಬ್ಬಿಸ್ತಕ್ಕಂಥದ್ದು ಕೂಡ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡ್ತಕ್ಕಂಥದ್ದು ಕೂಡ ದೊಡ್ಡ ಮಟ್ಟದ ಅಪರಾಧ. ಹಾಗಾಗಿ ಆ ಘಟನೆಗಳು ನಡಿಬಾರ್ದಾಗಿತ್ತು, ನಡೆದಿದೆ. ಪೊಲೀಸರು ಇದೆಲ್ಲವನ್ನು ಕೂಡ ಕಲೆ ಹಾಕಿ ಕ್ರಮ ತಗೋತಾರೆ. ನೆನ್ನೆ ಸಾವಿರ ಸಂಖ್ಯೆಯಲ್ಲಿ ಅಂತಿಮ ಯಾತ್ರೆಯಲ್ಲಿ ಜನ ಪಾಲ್ಗೊಂಡಿದ್ದರು. ಓಕೆ, ಪಾಲ್ಗೊಳ್ಳಿ, ಯಾರು ಬೇಡ ಅಂತಂದು ಯಾರೂ ಹೇಳಿದ್ದಲ್ಲ ಅವರವರ. ಬಟ್ ಈ ಸಿಟ್ಟನ್ನು ತೋರ್ಪಡಿಸುವ ರೀತಿ ಹೀಗಾಗಬಾರ್ದು. ಮತ್ತು ನಾನಾಗಲೇ ಹೇಳಿದಂತೆ ಇದು ಇನ್ನೊಂದು ಪ್ರತೀಕಾರ ಅಂತ ಅಂದ್ಬಿಟ್ಟು ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಹೊಡೆದಾಕ್ಬಿಡೋದು, ಅದಾಗಿದ್ದು ಒಂದು ತಿಂಗಳಿಗೆ ಇವ್ರನ್ನ ಇದು ಹೀಗೆ ಕಂಟಿನ್ಯೂಸ್ ಆಗಿ ನಡ್ಕೊಂಡ್ಬರ್ತಾ ಇದೆ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಸರ್ಕಾರ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಸಮುದಾಯದವರು ಎಲ್ಲರನ್ನೂ ಕರೆಸಿ ಒಂದು ಶಾಂತಿ ಸಭೆಯನ್ನು ಮಾಡಬೇಕಾಗತ್ತೆ. ಸುಮ್ಮನೆ ಏನು ಗೊತ್ತಾ, ಈ ರಹಿಮಾನ್ ಪಾಪ ಈತ ಯಾವ ಸಂಘಟನೆಗೂ ಸೇರಿದವನಲ್ಲ, ಯಾವ ಪ್ರೊಟೆಸ್ಟಲ್ಲೂ ಭಾಗಿಯಾದವನಲ್ಲ, ಒಟ್ಟಾರೆ ಆತನನ್ನು ಸಾಯಿಸಿದ್ದಾರೆ. ಹಾಗೆ ಹಿಂದೂಗಳಲ್ಲೂ ಕೂಡ ಮುಗ್ಧರು ಸಾಯ್ಬೋದು. ಯಾಕೆ ಇದು ಬೇಕು, ಇದನ್ನು ಯಾಕೆ ಬೆಳೆಯಕ್ಕೆ ಬಿಡಬೇಕು? ಹಾಗಾಗಬಾರ್ದು ಅನ್ನೋದಾದರೆ ಸರ್ಕಾರನೇ ಎಚ್ಚೆತ್ಕೋಬೇಕು, ಗೃಹ ಇಲಾಖೆನೇ ಎಚ್ಚೆತ್ಕೋಬೇಕು, ಪೊಲೀಸರು ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಕೆಲಸವನ್ನು ಮಾಡಿ ಶಾಂತಿ ಕಾಪಾಡಬೇಕು ಕಡಲ ನಗರಿಯಲ್ಲಿ. ಆ ರೀತಿ ಕ್ರಮವನ್ನು ಅವರು ಕೈಗೊಂಡ್ರೆ ಅಲ್ಲಿಗೆ ಎಲ್ಲವೂ ಕೂಡ ಸುಖಾಂತ್ಯವಾಗುತ್ತೆ. ಸುಖಾಂತ್ಯವನ್ನು ಕಾಣಬೇಕು, ಅಲ್ಲಿನ ಜನ ನೆಮ್ಮದಿಯಿಂದ ಬದುಕಬೇಕು. ಅಲ್ಲಿನ ತುಂಬ ಜನ ಸ್ಥಳೀಯರು ಮಾತನಾಡಿದ್ರು, ಅವರೆಲ್ಲ ಹೇಳ್ತಾಯಿದ್ರು, ನಮಗೆ ಜೀವ ಭಯ ಇದೆ, ನಾವು ಹೆಂಗೆ ಬದುಕೋದಿಲ್ಲಿ, ಯಾರು ಯಾವಾಗ ಎಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ, ನಮ್ಮ ಮನೆ ಮಕ್ಕಳನ್ನು ನಾವು ಕಳ್ಕೊಂಡ್ರೆ ನಮಗೆ ಯಾರು ಗತಿ, ಯಾರು ದಿಕ್ಕು ಅಂತೆಲ್ಲ ತುಂಬ ಜನ ನೆನೆ ಮಾತನಾಡಿದ್ರು. ಹಾಗಾಗಬಾರ್ದು, ಶಾಂತಿಯುತವಾಗಿರಬೇಕು. ಅದಕ್ಕೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡಬೇಕು.